ಎಬಿವಿಪಿ ಇವತ್ತು ಪ್ರತಿಭಟನೆಯನ್ನ ನಡೆಸಿತು. ವಿದ್ಯಾರ್ಥಿ ವೇತನವನ್ನ ಕೊಡದೇ ಇರುವಂತಹ ವಿಚಾರ ಮತ್ತು ಹಾಸ್ಟೆಲ್ ಆಯ್ಕೆ ಪ್ರಕ್ರಿಯೆಯಲ್ಲಿ ವಿಳಂಬ ಆಗ್ತಿರೋದು ಇದೆರಡನ್ನ ಖಂಡಿಸಿ ಇವತ್ತು ಪ್ರತಿಭಟನೆಗೆ ಇಳಿದಿದ್ದು ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ವಾಗ್ವಾದವೂ ಕೂಡ ಏರ್ಪಟ್ಟಿತು. ಬಿಸಿಎಂ ಇಲಾಖೆಯ ತಾಲೂಕು ಕಚೇರಿ ಕಿಟಕಿಯನ್ನು ಒಡೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಎಬಿವಿಪಿ ವಿದ್ಯಾರ್ಥಿಗಳು. ಎಬಿವಿಪಿ ಕಾರ್ಯಕರ್ತರು ಪೊಲೀಸರ ಮಧ್ಯೆ ಈ ಸಂದರ್ಭದಲ್ಲಿ ವಾಗ್ವಾದವೂ ಕೂಡ ಏರ್ಪಟ್ಟಿತು. ಕಾಂಪೌಂಡ್ ಹತ್ತಿ ಒಳ ನುಗ್ಗಿದ್ದಾರೆ ವಿದ್ಯಾರ್ಥಿಗಳು. ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಈ ಮೂಲಕವಾಗಿ ಹೊರಹಾಕಿದ್ದಾರೆ. ಕಚೇರಿ ಅಂಗಳದಲ್ಲಿ ಕೆಲ ಕಾಲ ಭಾರಿ ಹೈಡ್ರಾಮವೂ ಕೂಡ ಸೃಷ್ಟಿಯಾಯಿತು. ವಿದ್ಯಾರ್ಥಿಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರು ಕೂಡ ಹರಸಾಹಸವನ್ನೇ ಪಡಬೇಕಾಯಿತು. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಕಿಟಕಿ ಗಾಜುಗಳನ್ನೆಲ್ಲ ಧ್ವಂಸಗೊಳಿಸಿದ್ದಾರೆ ಮತ್ತು ಕಾಂಪೌಂಡ್ ಆರಿ ಒಳಕ್ಕೆ ಹೋಗುವಂತಹ ಪ್ರಯತ್ನವನ್ನು ಕೂಡ ನಡೆಸಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ತಡೆಯಲಿಕ್ಕೆ ಹೋದಾಗ ಪೊಲೀಸರ ಜೊತೆಗೆ ಕಾರ್ಯಕರ್ತರು ವಿದ್ಯಾರ್ಥಿಗಳು ಒಂದು ವಾಗ್ವಾದಕ್ಕೆ ಇಳಿದ್ರು. ಅವರ ಒಂದು ಬೇಡಿಕೆ ಇಷ್ಟೇ, ಹಾಸ್ಟೆಲ್ ಆಯ್ಕೆ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ, ಅದನ್ನ ಬೇಗ ಮಾಡಿಸಿ ಅಂತ. ಜೊತೆಗೆ ವಿದ್ಯಾರ್ಥಿ ವೇತನ ಬಿಡುಗಡೆ ಆಗಿಲ್ಲ, ಇದರ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಭೀಮಣ್ಣರಿಂದ. ಭೀಮಣ್ಣ, ಕೊನೆಗೂ ಎಬಿವಿಪಿ ವಿದ್ಯಾರ್ಥಿಗಳು ಕಾರ್ಯಕರ್ತರ ಒಂದು ಪ್ರತಿಭಟನೆಗೆ ಮಣಿದು ಅಧಿಕಾರಿಗಳು ಅವರ ಮನವಿಯನ್ನ ಸ್ವೀಕಾರ ಮಾಡಿದ್ರ ಹೇಗೆ? ಹೌದು ದಿವ್ಯಜ್ಯೋತಿ, ಏನು ಗದಗ ಜಿಲ್ಲೆಯಲ್ಲೂ ಕೂಡ ಇವತ್ತು ಎಬಿವಿಪಿ ವಿದ್ಯಾರ್ಥಿಗಳು ಸರ್ಕಾರ ವಿರುದ್ಧ ಒಂದು ರೀತಿ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಅದು ಏಕೆಂತಂದ್ರೆ ಹಾಸ್ಟೆಲ್ ಆಯ್ಕೆ ಪ್ರಕ್ರಿಯೆಯಲ್ಲಿ ವಿಳಂಬ ಆಗ್ತಿದೆ, ಜೊತೆಗೆ ಕಳೆದ ವರ್ಷ ವಿದ್ಯಾರ್ಥಿ ವೇತನ ಸರಿಯಾಗಿ ಬಿಡುಗಡೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಖಂಡಿಸಿ ಇವತ್ತು ಬಿಸಿಎಂ ಕಚೇರಿಗೆ, ತಾಲೂಕಾ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ತಡೆಯೋಕೆ ಮುಂದಾದ್ರು. ಆದ್ರೂ ಕೂಡ ವಿದ್ಯಾರ್ಥಿಗಳು ಕೇಳಿಲ್ಲ. ಗೇಟ್ಗಳನ್ನ ತಳ್ಳಿ, ಜೊತೆಗೆ ಕಾಂಪೌಂಡ್ ಗಳನ್ನ ಹತ್ತಿ ಒಳನುಗ್ಗಿ ಅಲ್ಲಿದ್ದಂತಹ ಕಿಟಕಿಯನ್ನ ಧ್ವಂಸಗೊಳಿಸೋದ್ರ ಜೊತೆಗೆ ಅಲ್ಲಿದ್ದಂತಹ ಕೊರಕೆ ಆಗಿರ್ಬೋದು, ಡಸ್ಟ್ಬಿನ್ ಆಗಿರ್ಬೋದು, ಚಿಕ್ಕ ಚಿಕ್ಕ ವಸ್ತುಗಳನ್ನು ಸಹ ಒಂದು ತೂರಾಡುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಭೀಮನಗೌಡ ನಿಮ್ಮೆಲ್ಲ ಮಾಹಿತಿಗೆ. Yeah!